ಅಭಿವೃದ್ಧಿ ಅಂದರೆ ಬಡವರನ್ನು ಯೋಜನೆಯಿಂದ ದೂರ ಇಡೋದಾ? ಅಭಿವೃದ್ಧಿ ಅಂದರೆ ಎಲ್ಲ ಜನಗಳಿಗೆ ಸಿಗೋದೇ ಅಭಿವೃದ್ಧಿ ಅಲ್ವಾ? ಬಡವ್ರನ್ನ ದೂರ ಇಟ್ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಹೇಗೆ? ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಇತ್ತೀಚೆಗೆ ಈ ವಂದೇ ಭಾರತ್ ಅಂತ ಕೇಳ್ತೀವಿ. ಏನು ಚೆನ್ನಾಗಿದೆ ರೀ ಬೋಗಿ, ಎಷ್ಟು ಅದ್ಭುತವಾಗಿದೆ ರೀ ರೈಲು, ಹಿಂದೆ ತಂದಿದ್ರಾರಿ ಯಾರಾದರೂ, ಇದೆಲ್ಲ ವಿಷಯಗಳು ಕೇಳಿಪಡ್ತೀವಿ ನಾವು. ಕೇಳಿ ಬರ್ತಾ ಇರುತ್ತೆ ಇಂಥ ವಿಚಾರಗಳು. ಇಲ್ಲಿ ಆಗ್ತಿರೋದೇ ಅಂತ ನೋಡಿದ್ರೆ ನೀವು ವಂದೇ ಭಾರತ್ ಬಗ್ಗೆ ತಕರಾರು ಇದೆಯಾ ಯಾರಿಗಾದರೂ? ನೋ. ವಂದೇ ಭಾರತ್ ರೈಲು ಬರ್ತಿರೋದ್ರಿಂದ ಹೊಟ್ಟೆ ಉರಿ ಇದೆಯಾ? ಇಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಂದೇ ಭಾರತ್ ರೈಲುಗಳಿದೆಯಲ್ಲ, ಇದು ಬಡ ಜನಗಳಿಂದ ಎಷ್ಟು ದೂರಕ್ಕೆ ಸಂಚರಿಸ್ತಾ ಇದೆ ಇದು ಅಂತ. ಬಡವರಿಂದ ದೂರ ಹೋಗ್ತಿದೆ, ಬಡವ್ರನ್ನ ಕರ್ಕೊಂಡು ದೂರ ಹೋಗ್ತಿಲ್ಲ. ಇದು ಬಡವರಿಂದಾನೇ ಯೋಜನೆ ದೂರ ಇದೆ ಅಂತ ನಿಮಗೆ ಗೊತ್ತಿರಲಿ. ಒಂದು ವಂದೇ ಭಾರತ್ ರೈಲಿಗೋಸ್ಕರ ಮಾಮೂಲಿ ಹಳೆ ರೈಲುಗಳಿದೆಯಲ್ಲ, 20 ರೈಲುಗಳಿಗೆ ವೆಯ್ಟ್ ಮಾಡಿಸ್ತಾರೆ ಇವರು. ವಂದೇ ಭಾರತ್ ರೈಲು ಸಂಚರಿಸಬೇಕು ಅಂದರೆ ಬೇರೆ 20 ರೈಲುಗಳು ವೆಯ್ಟ್ ಮಾಡೋ ಸ್ಥಿತಿ ಇದೆ ದೇಶದಲ್ಲಿ. ಇದು ಒಂದು ಭಾಗ. ಆಯ್ತಪ್ಪ ಬಿಟ್ಟುಬಿಡಿ, ಏನು ರೀ ವೆಯ್ಟ್ ಮಾಡಲಿ ಬಿಡ್ರಿ, ಎಷ್ಟೋ ಜನ ಅದು ಕರ್ಕೊಂಡು ಹೋಗುತ್ತಲ್ರಿ, ಏನು ಸಮಸ್ಯೆ ಇದೆ ಅಲ್ವಾ? ಸಮಸ್ಯೆ ಇಲ್ಲಿದೆ, ನಾನು ಹೇಳ್ತೀನಿ ನೋಡಿ. ಟಿಕೆಟ್ನ ದರದಲ್ಲಿ, ಟಿಕೆಟ್ ದರ ನಿಮ್ಗೆ ಹೇಳಿಬಿಟ್ರೆ ಸಾಕು, ಇದು ಬಡವರಿಗೆ ಅಂತ ಮಾಡಿರೋದಾ ಇನ್ಯಾರಿಗೆ ಅಂತಾದರೂ ಮಾಡಿರೋದಾ ಇದು ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಹೊಸ ರೈಲುಗಳಿಗೆ ಏನು ಬಾವುಟ ಬೀಸಿದ್ದೆ, ಬಾವುಟ ಹಾರಿಸಿದ್ದೆ. ಆ ರೈಲ್ವೆ ಸ್ಟೇಷನ್ ಮಾಸ್ಟ್ರು ಇಷ್ಟು ಬಾವುಟ ಹಾರಿಸಿರೋದು ನಾವು ನೋಡಿಲ್ಲ. ಪ್ರತಿ ರೈಲಿಗೂ ಬಾವುಟ ಹಾರಿಸಿರೋದೇ, ಅಷ್ಟು ಪುರುಸೊತ್ತು ಎಲ್ಲರೂ. ಆಯಿತು, ಆಗಲಿ. ಬಡವರ ಬೋಗಿಗಳಾದ ಜನರಲ್ ಬೋಗಿಗಳನ್ನು ಕಡಿಮೆ ಮಾಡಲಾಗ್ತಾ ಇದೆ. ನಿಮ್ಗೆ ಅರ್ಥ ಆಗಲಿ. ಇದು ಜನರಲ್ ಬೋಗಿ ಇರುತ್ತಲ್ರಿ, ವಂದೇ ಭಾರತ್ ಕಾರಣಕ್ಕೆ ಜನರಲ್ ಬೋಗಿಗಳನ್ನು ಕಡಿಮೆ ಮಾಡ್ತಿರೋ ವಿಚಾರ ಇದು. ಕಡಿಮೆ ಮಾಡಿದಾಗ ಅನಿವಾರ್ಯವಾಗಿ ನೀವೇನು ಮಾಡಬೇಕು? ವಂದೇ ಭಾರತ್ ರೈಲೇ ಹತ್ಕೋಬೇಕು. ಅವಾಗೇನಾಗುತ್ತೆ, ನಿಮಗೆ ಆ ಟಿಕೆಟ್ ದರ ನೀವು ಭರಿಸ್ಬೇಕಾಗತ್ತೆ. ಇದು ಹೇಗೆ ಅಂದರೆ, ನಮ್ಮೊಂದು ಸರ್ವಿಸ್ ರೋಡ್ ಕೊಡ್ರಪ್ಪ, ನಮಗೇನು ಟೋಲ್ ಕೊಟ್ಬಿಟ್ಟು ಓಡಾಡೋಕೆ ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳಿ, ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸರ್ವಿಸ್ ರೋಡ್ ಒಂದು ಮಾಡಿ, ಈ ಟೋಲ್ ಕೊಟ್ಬಿಟ್ಟು ನಾನು ಈ ಮೇನ್ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತೀವಲ್ವಾ? ಸರ್ವಿಸ್ ರೋಡ್ ನಾನು ಕೊಡಲ್ಲ, ಅದು ಮುಚ್ಚಿಬಿಡ್ತೀನಿ ನಾನು. ನೀನು ಹೋದರೆ ಬಂದರೆ ನೀನು ಈ ಟೋಲ್ ರೋಡಲ್ಲೇ ಹೋಗಬೇಕು. ಬರ್ತೀಯಾ, ಓಡಾಡಬೇಕಾ, ಟೋಲ್ ಕಟ್ಟು ಹೋಗು ಅಂದರೆ ಹೇಗೋ, ಜನರಲ್ ಬೋಗಿ ಇಲ್ಲ, ಹಳೆ ರೈಲುಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ, ಆ ಬೋಗಿಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ. ವಂದೇ ಭಾರತ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ವಂದೇ ಭಾರತ್ತು ಅದರಲ್ಲಿ ಪ್ರಯಾಣ ಮಾಡೋರು ಒಂದು ಭಾಗ ಆದರೆ ಮಾಡದಿರೋರು ಒಂದು ಭಾಗ. ಏನು ರೀ ವಂದೇ ಭಾರತ್ ರೈಲು, ಎಷ್ಟು ರೈಲು ಅಂತ ಗೊತ್ತೇನು ರೀ, ಯಾವತ್ತಾದ್ರೂ ಹಿಂಗೆ ಇತ್ತೇನು ರೀ, ಏನು ಕ್ಲೀನಾಗಿದೆ ರೀ, ಏನು ನೀಟಾಗಿದೆ ರೀ ಅಲ್ವಾ? ಇದು ಪ್ರಯಾಣ ಮಾಡೋರು ಮಾತಾಡಬಹುದು, ಮಾಡದಿರೋರು ಮಾತಾಡಬಹುದು. ಅದ್ರ ಬಗ್ಗೆ ಪ್ರಚಾರ. ಹಿಂದೆ ಯಾವುದೋ ರಾಜ್ಯದ ಮಾಡೆಲ್ ಮಾತಾಡ್ತಾ ಇದ್ವಲ್ಲ 10 ವರ್ಷಗಳ ಹಿಂದೆ, ಅಯ್ಯೋ ಆ ರಾಜ್ಯ ಹಾಗಂತೆ, ಆ ರಾಜ್ಯ ಹೀಗಂತೆ, ಅದ್ಭುತ ಅಂತೆ ಏನಂತೆ ಗೊತ್ತು, ಅಯ್ಯೋ ಇಲ್ಲಿ ರೋಡ್ ಮೇಲೆ ಊಟ ಮಾಡ್ಬೋದಂತೆ ರೀ, ಕೇಳಿದ್ದೀವಲ್ವ ಇದೆಲ್ಲ. ನೋಡಿದವರಿಲ್ಲ, ಬಂದವರಿಲ್ಲ, ಹೋದವರಿಲ್ಲ. ಅಲ್ಲಿ ನಿರುದ್ಯೋಗ ಎಷ್ಟಿತ್ತು, ಶಿಕ್ಷಣ ಎಷ್ಟಿತ್ತು, ಅಲ್ಲಿ ಎಷ್ಟು ಸ್ಕೂಲಲ್ಲಿ ಮಕ್ಕಳು 0 ರಿಸಲ್ಟ್ ತೊಗೊಂಡಿದ್ದಾರೆ, ದೊಡ್ಡ ಕಥೆ ಅದು. ಇಲ್ಲೇನು ಮಾಡ್ತಿದ್ದಾರೆ, ಬಡವರಿಂದ ಈ ರೈಲು ಪ್ರಯಾಣ ಈಗ ದೂರವಾಗ್ತಾ ಇದೆ. ಯಾಕಂದರೆ ಬಡವರಿಗೆ ಅಂತ ರೈಲು ಇದ್ದಿದ್ದಲ್ವಾ. ವಂದೇ ಭಾರತ್ ಮಾಡಿದ್ಮೇಲೆ ಏನಾಯಿತು, ವಂದೇ ಭಾರತ ಟಿಕೆಟ್ ದರಗಳು ನೀವು ತಿಳ್ಕೊಳ್ಬೇಕು. ಇವತ್ತಿಗೆ ಹೊಸ ರೈಲು ಬರ್ತಾ ಇದೆ, ಆದರೆ ಜನರಲ್ ಬೋಗಿ ಇರಲ್ಲ. ಹೆಚ್ಚೋದು ಹೋಗ್ಬಿಡ್ಲಿರಿ, ಜನರಲ್ ಬೋಗಿಗಳ ಸಂಖ್ಯೆನೇ ಕಡಿಮೆ ಮಾಡ್ತಾ ಇದ್ದಾರೆ ಇಲ್ಲಿ. ವಂದೇ ಭಾರತ್ ಎಕ್ಸ್ಪ್ರೆಸ್ಗಳಿಗೆ ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟಿದೆ. ಇದು ಪ್ರಚಾರಕ್ಕೂ ಚೆನ್ನಾಗಿರುತ್ತೆ. ವಂದೇ ಭಾರತ್ ಅಬ್ಬಬ್ಬ ಏನು ಸುಂದರವಾಗಿ ಕಾಣುತ್ತೆ ರೀ, ಬುಲೆಟ್ ರೈಲ್ ಹಿಂಗೆ ಇರ್ಬೋದೇನಪ್ಪ, ಬುಲೆಟ್ ಟ್ರೈನು, ಇನ್ನೂ ವಿಮಾನ ಥರ ಇದೆಯಲ್ರಿ ಇದು, ಏನು ಅದ್ಭುತ ರೀ, ಕ್ಲೀನು ಎಲ್ಲ ಹೌದು ಅಲ್ವಾ? ಬಡವ್ರಿಗೆ ಸಿಗ್ತಿದೆಯಾ ಇದು? ಇಲ್ಲ. ವಂದೇ ಭಾರತ್ನಲ್ಲಿ ಜನರಲ್ ಬೋಗಿಗಳಿಗೆ ಅವಕಾಶನೇ ಇಲ್ಲ. ಜನರಲ್ ಬೋಗಿ ರೈಲುಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ನೋಡಿ, ಒಂದು ಜನರಲ್ ಬೋಗಿ ರೈಲಪ್ಪ, ಮಾಮೂಲಿ ರೈಲು, ಹಳೆ ರೈಲ್ ಇತ್ತಲ್ಲ, ಈ ತರಹದ ರೈಲಲ್ಲಿ ನಾವು ಧಾರವಾಡದಿಂದ ಬೆಂಗಳೂರಿಗೆ ಬರಬೇಕು ಅಂದರೆ 165 ರೂಪಾಯಿ ಕೊಟ್ಟರೆ ಸಾಕು. ಧಾರವಾಡ ಟು ಬೆಂಗಳೂರು 165 ರೂಪಾಯಿ ಬರಬಹುದಾಗಿತ್ತು ನಾವು ಅಲ್ವಾ? ಮಾಮೂಲಿ ಹಳೆ ಬೋಗಿ ರೈಲು ನಾನು ಹೇಳ್ತಿರೋದು. ವಂದೇ ಭಾರತಲ್ಲಿ ನೀವು ಬರಬೇಕು ಅಂದರೆ 1350ರಿಂದ 2460 ರೂಪಾಯಿ ಕೊಡಬೇಕ್ರಿ. ಇಲ್ಲಿ 100, 150, 165, ಇಲ್ಲಿ 1350, ಅಂದರೆ ಹೆಚ್ಚು ಕಡಿಮೆ 11 ಪಟ್ಟು. ಇನ್ನೂ ಲೆಕ್ಕ ಹಾಕೊಂಡ್ರೆ 20 ಪಟ್ಟು, ಹೆಚ್ಚು ಕಡಿಮೆ 20 ಪಟ್ಟು ಬೆಲೆ ಜಾಸ್ತಿ ಕೊಟ್ಟು ವಂದೇ ಭಾರತ್ ರೈಲು ಬರಬೇಕಾಗತ್ತೆ ನಾವು. ಅಂದರೆ ವಂದೇ ಭಾರತಲ್ಲಿ ಒಬ್ಬ ಪ್ರಯಾಣಿಕ ನಿಮಗೆ ಬಂದರೆ, ವಂದೇ ಭಾರತ್ ಒಬ್ಬ ಪ್ರಯಾಣಿಕ ನಿಮಗೆ ರೈಲು ಹತ್ಕೊಂಡ್ರೆ, ಅದು ನಿಮಗೆ ಮಾಮೂಲಿ ರೈಲು ಬೋಗಿಗೆ ಇಲ್ಲಿ 20 ಜನ ಬರ್ತಾರಲ್ಲ, ಅದಕ್ಕೆ ಸಮ. ಅದು ಇಲ್ಲಿ 20 ಜನ ಟಿಕೆಟ್ ತೊಗೋಬೇಕು. 160 ಕೊಟ್ಟರೆ 1600 ಆಯಿತು ಅಂತ ಅಂದ್ಕೊಳ್ಳೋಣಪ್ಪ. 10 ಜನ 2400 ಒಂದು 15-20 ಜನ ಆಯಿತು ಅಂತ ಅಂದ್ಕೊಳ್ಳೋಣ ನಾವು. ಇಲ್ಲಿ 20 ಜನಕ್ಕೆ ಟಿಕೆಟ್ ಇದೆ, ಎಷ್ಟು ದುಡ್ಡು ಬರ್ತಿತ್ತೋ ಒಂದೇ ಭಾರತ ಒಂದೇ ಒಂದು ಟಿಕೆಟ್ಗೆ ಬಂದುಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಆ ಬೋಗಿ ನಿಲ್ಲಿಸು, ಈ ಬೋಗಿ ಜಾಸ್ತಿ ಹಾಕು, ಆ ರೈಲ್ ನಿಲ್ಲಿಸು, ಈ ರೈಲ್ ಜಾಸ್ತಿ ಮಾಡು. ಅವಾಗೇನಾಗುತ್ತೆ ಹೇಳಿ, ನಿಮಗೆ ಇದರಲ್ಲಿ ಜಾಸ್ತಿ ದುಡ್ಡು ಕೊಡಬೇಕು. ಇದು ಯಾರಿಗೆ? ಬಡವ್ರಿಗೆ. ಇದು ಬಡವ ಆಗಲ್ಲ.
2,460 ಕೊಡಬೇಕು, 1,350 ಕೊಡಬೇಕು, 1,500 ರೂಪಾಯಿ ಕೊಡಬೇಕು ಟಿಕೆಟ್ಗೆ ಅಂದರೆ ಬಡವನ ಕೈಲಿ ಆಗುತ್ತೇನ್ರಿ? ಜನರಲ್ ಬೋಗಿಗಳಿರ್ತಾವಲ್ವ ಟ್ರೈನ್ಗಳು, ಅವುಗಳಿಗೆ ಹಸಿರು ನಿಶಾನೆ ಇಲ್ಲ. ಹಾಗಾಗಿ ಬಡವರ ರೈಲುಗಳಿಗೆ ಕೋಕ್, ವಂದೇ ಭಾರತ್ಗೆ ಜೈ. ವಂದೇ ಭಾರತ ಟ್ರೈನ್ಗಳಿಗೆ ಕೊಡ್ತಿರುವಂಥ ಮಹತ್ವವನ್ನು ಕೇಂದ್ರ ಬಡವರ ರೈಲುಗಳಿಗೆ, ಹಳೆ ರೈಲುಗಳಿಗೆ ಕೊಡ್ತಾ ಇಲ್ಲ. ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಸಾಮಾನ್ಯ ಬೋಗಿಗಳು ಕಡಿತ ಆಗ್ತಾ ಇವೆ. ಕೊಯಮತ್ತೂರು ದೆಹಲಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ 3ಕ್ಕೆ ಇಳಿದುಬಿಟ್ಟಿದೆ ಜನರಲ್ ಬೋಗಿ. ಬರ್ತಾ 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 ಹೀಗೇನೆ ಅದೇ ಉಜ್ವಲ ಕೊಟ್ಟಿದ್ರಲ್ಲ ಆ ಥರ, ಮೊದಲೆಲ್ಲ ಫ್ರೀ ಅಂದ್ಬಿಡೋದು. ಜನ ಸೌದೆ ಗಿವುದೆ ಬೆರಣಿ ಎಲ್ಲ ಬಿಟ್ಬಿಟ್ಟು ಏನೋ ಸಿಲಿಂಡರ್ ಬರ್ತಿದೆ ಅಂತ 1-2 ತಿಂಗಳು ಫ್ರೀ ಕೊಟ್ಬಿಟ್ಟು ಆಮೇಲೆ ಅದಕ್ಕೂ ಹಾಕೋದು. 600 ರೂಪಾಯಿ ಕೊಡಿ, 800 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, ನಾವು ಫ್ರೀ ಕೊಟ್ವಿ ಅಂತ ಪ್ರಚಾರ ಆಗಿಬಿಟ್ಟಿರುತ್ತೆ. 800 ರೂಪಾಯಿ 1000 ರೂಪಾಯಿ ಕೊಟ್ಟಿದ್ದು ಆಗಲ್ಲ. 1 ಕೋಟಿ ಜನ ರೀ ಒಮ್ಮೆಯೂ ಕೂಡ ರೀಫಿಲ್ ಮಾಡಿಸಿಲ್ಲ ಆ ಸಿಲಿಂಡರ್ಗಳನ್ನು ಉಜ್ವಲ. 1 ಕೋಟಿ ಜನ ಒಂದು ಸಲ ಮಾತ್ರ ರೀಫಿಲ್ ಮಾಡಿಸಿದ್ದಾರೆ. ಇದನ್ನ ಯಾರು ಮಾತೇ ಆಡಲ್ಲ ಇದ್ರ ಬಗ್ಗೆ. ಟ್ರೈನಲ್ಲಿ ನೋಡಿ 3 ಬೋಗಿಗಳಿದೆಯಂತೆ. ಬೆಂಗಳೂರು ಮೂಲಕ ಸಾಗುವಂಥ ಕೊಯಮತ್ತೂರು ದೆಹಲಿ ಎಕ್ಸ್ಪ್ರೆಸ್ಸು AC ಕೋಚ್ಗಳಲ್ಲಿ ಬೆಲೆ ಜಾಸ್ತಿ ಆಗ್ತಾನೇ ಇದೆ. ರೈಲಿನ ಮುಂಭಾಗದಲ್ಲಿ ಒಂದು, ಹಿಂಭಾಗದಲ್ಲಿ ಒಂದು, ಸಾಕಲ್ಲ ಬಡವ್ರಿಗದು. ಉಳಿದಿದ್ದೆಲ್ಲ ಇದು ಶ್ರೀಮಂತರಿಗೆ. ಹಾಗಾದರೆ ಯಾರಿಗೆ ಮಾಡ್ತಾ ಇದ್ದೀವಿ ನಾವು ಯೋಜನೆಗಳು? ಅಭಿವೃದ್ಧಿ, ಟ್ರೈನು, ಇಂಥ ವಿಚಾರಗಳಲ್ಲಿ ಒಂದೇ ಭಾರತ್ ಮಾತಾಡ್ತಾ ಇದ್ದಾರೆ, ಖುಷಿ. ಆದರೆ ಅದು ಬಡವ್ರಿಗಾಗಿದ್ದರೆ ಖುಷಿ ಪಟ್ಟಣ. 2,000, 1,800 ರೈಲಲ್ಲಿ ಇಷ್ಟೊಂದು ಬೆಲೆ ಆಗಿಬಿಟ್ಟಾಗ ಬಡವ ಏನು ಮಾಡಬೇಕು ಅಂತ ಪ್ರಶ್ನೆ.